ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಯಾವ ಸಫ್ಕ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 30ನೇ ಅಧ್ಯಾಯ 1ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವಚನ ದಾವೀದನು ಬರೆದಿರುವುದನ್ನ ನಾವು ನೋಡ್ತಾ ಇದ್ದೇವೆ. ದಾವೀದನು ಹಾದು ಹೋಗುವಂತ ಪರಿಸ್ಥಿತಿಗಳಲ್ಲಿ, ಅನೇಕ ಶೋಧನೆಗಳಲ್ಲಿ ಇರುವಾಗ ಅನೇಕ ಒಂದು ಶತ್ರುಗಳು ಅವನಿಗೆ ಎದುರು ಬೀಳುವುದನ್ನ ನಾವು ನೋಡ್ತೇವೆ. ಅವನು ದೇವರೊಟ್ಟಿಗೆ ಒಂದು ಅನ್ಯೋನ್ಯವಾದ ಸಂಬಂಧದಲ್ಲಿ ಇರುವುದನ್ನ ನಾವು ನೋಡ್ತೇವೆ. ಯಾವಾಗಲೂ ಪ್ರಾರ್ಥನೆ ಮಾಡುವಂಥದ್ದು, ಹಾಡುಗಳನ್ನ ಬರೆಯುವಂಥದ್ದು, ಹಾಡುವಂಥದ್ದು, ಕೀರ್ತನೆಗಳನ್ನ ಬರೆಯುವಂಥದ್ದು, ಹೀಗೆ ಅವನು ತುಂಬಾ ದೇವರಿಗೆ ಹತ್ತಿರವಾಗಿ ಒಂದು ಒಳ್ಳೆಯ ರೀತಿಯ ಅನುಬಂಧದಲ್ಲಿ ಇದ್ದಂಥ ದಾವೀದನ ಜೀವಿತದಲ್ಲೂ ಸಹ ಅನೇಕ ರೀತಿಯ ಶತ್ರುಗಳು ಎದ್ದು ಅವನನ್ನ ನಿಂದಿಸುವುದನ್ನ, ಅವಮಾನ ಪಡಿಸುವುದನ್ನ ನಾವು ನೋಡ್ತೇವೆ. ಸ್ವಂತ ಮಕ್ಕಳು ಸಹ ಅವನನ್ನ ದೂರುವುದನ್ನ, ಅವನನ್ನ ನಿಂದಿಸುವುದನ್ನ, ಅವನನ್ನ ಕೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಅರಸನಾದ ಸೌಲನು ಸಹ ದಾವೀದನನ್ನ ಕೊಲ್ಲಬೇಕೆಂಬುದಾಗಿ ಸಮಯ ನೋಡುವುದನ್ನ ನಾವು ನೋಡ್ತೇವೆ. ಆದ್ರೆ ಇದರೆಲ್ಲದರ ಮಧ್ಯದಲ್ಲಿ ದಾವೀದನು ಎದೆಗುಂದಲಿಲ್ಲ, ದಾವೀದನು ಸೋತು ಹೋಗಲಿಲ್ಲ. ಎಷ್ಟು ಹೆಚ್ಚಾಗಿ ಅವನಿಗೆ ಶೋಧನೆಗಳು ಬಂತು, ಅಷ್ಟು ಹೆಚ್ಚಾಗಿ ಅವನು ಪ್ರಾರ್ಥನೆ ಮಾಡುವುದನ್ನ, ದೇವರನ್ನ ಆರಾಧಿಸುವುದನ್ನ, ಕೀರ್ತಿಸುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ಒಂದು ವೇಳೆ ನೀವು ಸಹ ನಿಮ್ಮ ಶತ್ರುಗಳ ಮಧ್ಯದಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಅನೇಕ ನಿಂದೆಗಳು, ಅನೇಕ ಅವಮಾನಗಳು ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಎಲ್ಲಿ ನಾವು ಸೋತು ಹೋಗುತ್ತೇವೋ, ಎಲ್ಲಿ ಶತ್ರುಗಳು ನಮ್ಮ ವಿಷಯದಲ್ಲಿ ಸಂತೋಷ ಪಡುವ ಹಾಗೆ ನಮ್ಮ ಜೀವಿತಗಳು ಆಗುತ್ತದೋ, ನಮ್ಮ ಮಕ್ಕಳ ಜೀವಿತಗಳು ಆಗುತ್ತದೋ, ನಮ್ಮ ಪರಿಸ್ಥಿತಿಗಳು ಆಗುತ್ತದೋ ಎಂಬುದಾಗಿ ಆಲೋಚನೆ ಮಾಡ್ತಿರ್ಬೋದು. ಆದ್ರೆ ನಾವು ಯೇಸು ಸ್ವಾಮಿನ ನಂಬಿರುವುದರ ನಿಮಿತ್ತ ಆ ರೀತಿಯಾಗಿ ಎಂದಿಗೂ ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ ಪ್ರೇರೆ. ಯಾಕೆಂದ್ರೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದಾವೀದನನ್ನ ಉದ್ಧರಿಸಿದ ದೇವರು ನಮ್ಮನ್ನು ಸಹ ಆತನು ಉದ್ಧರಿಸುವ ದೇವರಾಗಿದ್ದಾರೆ. ನೀವು ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರೇ, ನೀವು ದಾವೀದನನ್ನ ಉದ್ಧರಿಸಿದ್ದೀರಲ್ಲ, ಅವನ ಶತ್ರುಗಳನ್ನ ಸಂತೋಷ ಪಡುವುದಕ್ಕೆ ನೀವು ಬಿಡದೆ ಅವನನ್ನ ನೀವು ಅವರ ಮಧ್ಯದಲ್ಲಿ ನೀವು ಉದ್ಧರಿಸಿ ಮೇಲೆತ್ತಿದ್ದೀರಲ್ಲಪ್ಪ, ಅದೇ ರೀತಿ ನಮ್ಮ ಜೀವಿತಗಳನ್ನ ಉದ್ಧರಿಸಿರಿ. ನಮ್ಮ ಶತ್ರುಗಳು ಸಂತೋಷಗೊಳ್ಳುವುದಕ್ಕೆ ನೀವು ಅವಕಾಶ ಕೊಡದೆ ನಮ್ಮನ್ನ ಉದ್ಧಾರ ಮಾಡ್ರಿ ಎಂಬುದಾಗಿ ನೀವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಆತನು ಖಂಡಿತವಾಗಿಯೂ ನಿಮ್ಮ ಜೀವಿತಗಳಲ್ಲಿ ಸಹ ಆತನು ಅದ್ಭುತಗಳನ್ನ ಮಾಡಿ ನಿಮ್ಮನ್ನ ಆಶೀರ್ವದಿಸಿ ಸುಖ ಸಂತೋಷದಿಂದ ಇರುವಂತೆಯೂ ನಿಮ್ಮನ್ನ ಉದ್ಧರಿಸುವಾತನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ದೇವರೇ, ಸಯಾ ನಿಮ್ಗೆ ಮಹಿಮೆ ಆಗಲಿ ಸ್ವಾಮಿ. ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೆ ದೇವರೇ, ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀನು ಅನುಗ್ರಹಿಸಿ, ನೀನು ಆಶೀರ್ವಾದ ಮಾಡಪ್ಪ ದೇವರೇ. ಅಪ್ಪ, ನಮ್ಮ ಶತ್ರುಗಳು ಎಲ್ಲಿ ಸಂತೋಷಗೊಳ್ಳುವ ಹಾಗೆ ನಮ್ಮ ಜೀವಿತಗಳು ಆಗುತ್ತದೋ ಎಂಬುದಾಗಿ ಯಾರೆಲ್ಲ ಆತಂಕದಲ್ಲಿ, ಭಯದಲ್ಲಿ ಅಪ್ಪ ಇದ್ದಾರೋ ದೇವರೇ, ಆ ಎಲ್ಲ ಮಕ್ಕಳನ್ನ ದೇವರೇ ನಿಮ್ಮ ಕೈಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಅವರ ಜೀವಿತಗಳನ್ನ ಬದಲಾಯಿಸಿರಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಅವರನ್ನ ಮರೆ ಮಾಡ್ರಯ್ಯ. ನಿಮ್ಮ ಆಶೀರ್ವಾದಗಳಿಂದ ತುಂಬಿಸಿ ಅವರನ್ನ ಉದ್ಧರಿಸಿರಿ ದೇವರೇ. ಎಸೆಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.